ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಟ್ರೇಡಿಂಗ್ ರಿಲೇಟೆಡ್ ಅಂತ ಹೇಳೋದಾದ್ರೆ ಸುಮಾರು ರೀತಿಯಾದಂತಹ ಸ್ಟ್ರಾಟಜೀಸ್ಗಳು ಬರುತ್ತೆ. ಬಟ್ ಕಾಮನ್ ಆಗಿ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ಗಳು ಅಥವಾ ಇವನ್ ಟ್ರೇಡರ್ಸ್ಗಳು ಯೂಸ್ ಮಾಡ್ತಕ್ಕಂತಹ ಸ್ಟ್ರಾಟಜಿ ಅಂತಂದ್ರೆ ಮೂವಿಂಗ್ ಆವರೇಜ್ ಸ್ಟ್ರಾಟಜೀಸ್ಗಳು. ಇವತ್ತಿನ ವಿಡಿಯೋ ಮೂಲಕ ಮೂವಿಂಗ್ ಆವರೇಜ್ ಅಂದ್ರೆ ಏನು, ಮೂವಿಂಗ್ ಆವರೇಜ್ ಯಾವ ರೀತಿ ಕೆಲಸ ಮಾಡುತ್ತೆ, ಮೂವಿಂಗ್ ಆವರೇಜ್ ಯಾವ ರೀತಿ ಪ್ಲಾಟ್ ಮಾಡಬೇಕು, ಇದೆಲ್ಲ ಬೇಸಿಕ್ ಪಾರ್ಟ್. ಆದ್ರೆ ಮೂವಿಂಗ್ ಆವರೇಜ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಟ್ರಾಟಜೀಸ್ಗಳನ್ನ ಡೆವಲಪ್ ಮಾಡಬಹುದು, 3 ಡಿಫರೆಂಟ್ ಸ್ಟ್ರಾಟಜೀಸ್ ಗಳನ್ನ ಈ ವಿಡಿಯೋ ಮೂಲಕ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದೀನಿ. ಕೊನೆವರೆಗೂ ಈ ವಿಡಿಯೋ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಫಿನಾನ್ಸ್, ಸ್ಟಾಕ್ ಮಾರ್ಕೆಟ್ ಹಾಗೆ ಟ್ರೇಡಿಂಗ್ ಬಗ್ಗೆ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ಮೂವಿಂಗ್ ಆವರೇಜ್ ಅಂದ್ರೆ ಏನಪ್ಪಾ? ಮೂವಿಂಗ್ ಆವರೇಜ್ ಎರಡು ವರ್ಡ್ಗಳಿದೆ. ಇದರಲ್ಲಿ ಆವರೇಜ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೇ ಆಗಿರುತ್ತೆ. ಆವರೇಜ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ 10 ರೂಪಾಯಿ, 15 ರೂಪಾಯಿ ಅಥವಾ 20 ರೂಪಾಯಿ ಅಂತ ಅನ್ಕೊಳ್ಳೋಣ. ಈಸಿ ಎಕ್ಸಾಂಪಲ್ಗೆ 10, 20 ಎರಡು ನಂಬರ್ ನಾನು ನಿಮ್ಗೆ ಹೇಳಿದ್ರೆ ಇದ್ರದ್ದು ಆವರೇಜ್ ಎಷ್ಟಾಯ್ತು ಅಂತ ಹೇಳಿದ್ರೆ 20, 10 ಎರಡೂ ಕೂಡಿಸ್ತೀವಿ. ಸೊ 30 ಆಯ್ತು. 30ಕ್ಕೆ 2ರಿಂದ ಭಾಗಿಸಿದಾಗ 2 ಏನಕ್ಕೆ ಭಾಗಿಸ್ತಾ ಇದೀವಿ? ನಂಬರ್ ಆಫ್ ಸಂಖ್ಯೆಗಳು ಅಥವಾ ನಂಬರ್ ಎಷ್ಟಿದೆ ಇಲ್ಲಿ? 2 ಇದೆ. ಸೊ ಹಾಗಾಗಿ 30 ಡಿವೈಡೆಡ್ ಬೈ 2 ನಾವಿಲ್ಲಿ ಮಾಡಿದಾಗ ನಮಗೆ 15 ಸಿಗುತ್ತೆ. ಅಂದ್ರೆ ಈ ಎರಡೂ ನಂಬರ್ಗಳ ಆವರೇಜ್ ಪ್ರೈಸ್ ಎಷ್ಟಾಯ್ತು? 15 ಆಯ್ತು. ಇದೇ ರೀತಿ ಈಗ ನಾನು ನಿಮ್ಗೆ 3 ನಂಬರ್ ಹೇಳ್ತೀನಪ್ಪ, 10, 20, 30. ಟೋಟಲ್ ಎಷ್ಟಾಯ್ತು? 30, 20, 50, 50, 10, 60. ಟೋಟಲ್ 60ಕ್ಕೆ 3ಗೆ ಭಾಗಿಸ್ತೀವಿ ಅಥವಾ 3ರಿಂದ ಡಿವೈಡ್ ಮಾಡಿದಾಗ ನಮಗೆ 20 ಬರುತ್ತೆ. ಇವೊಂದು ಪ್ರೆಸೆಂಟ್ಲಿ ನಾವು ನಂಬರ್ ಏನಿದೆಯೋ ಅದು 30 ಇದ್ರೂ ಕೂಡ ಆವರೇಜ್ ಪ್ರೈಸ್ ಎಷ್ಟಕ್ಕಿದೆ? 20ಕ್ಕಿದೆ. ಸೊ ಮೂವಿಂಗ್ ಆವರೇಜ್ ಅಂದ್ರೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ಯಾವಾಗ್ಲೂ ಮೂವ್ ಆಗ್ತಾ ಇರುತ್ತೆ. ಇದರ ಅಪ್ ಆರ್ ಡೌನ್ ಡಸಂಟ್ ಮ್ಯಾಟರ್, ಬಟ್ ಮೂವಿಂಗ್ ಅಲ್ಲಿ ಇರುತ್ತೆ ಮಾರ್ಕೆಟ್. ಆ ಮೂವಿಂಗ್ ಆಗ್ತಾ ಇರತಕ್ಕಂತಹ ಪ್ರೈಸ್ ನ ಆವರೇಜ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ಇಂಡಿಕೇಟರ್ ಅಂತ ಹೇಳ್ಬೋದು ಮೂವಿಂಗ್ ಆವರೇಜ್ ಅನ್ನ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಮ್ಯಾಥಮೆಟಿಕಲಿನೂ ಕೂಡ ಇಟ್ಸ್ ಪ್ರೂವನ್. ಈಗ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆಪ್ಪ, ಮಾರ್ಕೆಟ್ ಒಂದೇ ಕಡೆಗೆ ಹೋಗ್ತಾ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಒಂದು ಸರ್ಟನ್ ಟೈಮ್ಗೆ ಮೇಲೆ ಹೋಗುತ್ತೆ, ಒಂದು ಸರ್ಟನ್ ಟೈಮ್ಗೆ ಒಂದು ಟ್ರೆಂಡ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಮಾರ್ಕೆಟ್. ಮೇಲೆ ಅಂತಂದ್ರೆ ಪ್ರೈಮರಿ ಡೈರೆಕ್ಷನ್ ಅಥವಾ ಪ್ರೈಮರಿ ಟ್ರೆಂಡ್ ಅಂತ ಹೇಳ್ತಾರೆ. ಸೊ ಆ ಪ್ರೈಮರಿ ಟ್ರೆಂಡ್ ಅನ್ನ ನೀವು ಬರೀ ಪ್ರೈಸ್ ಅನ್ನ ನೋಡೋ ಬದಲು ಆವರೇಜ್ ಪ್ರೈಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಓಕೆ, ಮೂವಿಂಗ್ ಆವರೇಜ್ ಮೇಲೆ ಹೋಗ್ತಾ ಇದೆಯಪ್ಪ. ಬಿಕಾಸ್ ಮ್ಯಾಥಮೆಟಿಕಲಿನೂ ಕೂಡ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದಾಗ ಪ್ರೈಸು ಕೂಡ ಅಥವಾ ಆವರೇಜ್ ಪ್ರೈಸ್ ಏನಿದೆ ಅದು ಕೂಡ ಮೇಲೆ ಹೋಗ್ಲೇಬೇಕಾಗುತ್ತೆ. ಅದು ಮ್ಯಾಥಮೆಟಿಕಲಿ ಅಥವಾ ಸ್ಟಾಟಿಸ್ಟಿಕಲಿ ಪ್ರೂವನ್. ಸೊ ಹಾಗಾಗಿ ಓವರ್ ಆಲ್ ಯಾವ ಕಡೆಗೆ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಅನ್ನೋದನ್ನ ಡೈರೆಕ್ಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ ನಮಗೆ ಮೂವಿಂಗ್ ಆವರೇಜ್. ಹಾಗೆ ಮೂವಿಂಗ್ ಆವರೇಜ್ ಅಲ್ಲಿ ಮೇನ್ ಆಗಿ ಬರ್ತಕ್ಕಂತಹ ವೇರಿಯಬಲ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತಾರೆ. ಎವ್ರಿ ಇಂಡಿಕೇಟರ್, ಮೂವಿಂಗ್ ಆವರೇಜ್ ಇರಬಹುದು, RSI ಇರಬಹುದು, ಎನಿ ಇಂಡಿಕೇಟರ್ ಗೆ ಒಂದು ವೇರಿಯಬಲ್ ಪ್ಯಾರಾಮೀಟರ್ ಬರುತ್ತೆ. ಸೊ ಎಷ್ಟು ದಿನದ ಆವರೇಜ್ ಅನ್ನ ನಾವು ನೋಡ್ತಾ ಇದೀವಪ್ಪ, ಇದು ಪರ್ಸನ್ ಟು ಪರ್ಸನ್, ಇನ್ವೆಸ್ಟರ್ಸ್ ಟು ಇನ್ವೆಸ್ಟರ್ಸ್ ವೇರಿ ಆಗುತ್ತೆ. ಆಮೇಲೆ ವಿಷನ್ ಮೇಲೆ ಅಥವಾ ನಮ್ದು ವ್ಯೂ ಏನಿದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ, ಡೋಂಟ್ ವರಿ. ಸೊ ಬೇಸಿಕಲಿ ಪೀರಿಯಡ್ ಅಂತ ಹೇಳ್ತಾರೆ ಇದನ್ನ. ನೀವು ಯಾವಾಗೆಲ್ಲ ಪ್ಲಾಟ್ ಮಾಡ್ತಾ ಇರೋದನ್ನ ಚಾರ್ಟ್ ಅಲ್ಲಿ ಪೀರಿಯಡ್ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ದಿನಕ್ಕೆ ನೀವು ನೋಡ್ತಾ ಇದ್ರಪ್ಪ ಹಿಂದ್ಗಡೆಗೆ. ಫಾರ್ ಎಕ್ಸಾಂಪಲ್ ಮೂವಿಂಗ್ ಆವರೇಜ್ 20 ಅಂತ ಹೇಳಿದ್ರೆ ಕಳೆದ 20 ಪೀರಿಯಡ್ಸ್ ಗಳು. ಈಗ ಅದು ಡೈಲಿ ಚಾರ್ಟ್ ಅಲ್ಲಿ ನೀವು ನೋಡ್ತಾ ಇದ್ರೆ ಅಂತಂದ್ರೆ 20 ದಿನಗಳದಾಗುತ್ತೆ. ಅದೇ 15 ನಿಮಿಷದಲ್ಲಿ ನೋಡ್ತಾ ಇದ್ರೆ ಚಾರ್ಟ್ ಅಂತಂದ್ರೆ ಲಾಸ್ಟ್ 15 ನಿಮಿಷಗಳ ಕ್ಯಾಂಡಲ್ ಅಥವಾ 15 ನಿಮಿಷಗಳ ಡೇಟಾ ಪಾಯಿಂಟ್ ಏನಿರುತ್ತೋ ಆ ಡೇಟಾ ಪಾಯಿಂಟ್ಸ್ ಗಳ ಆವರೇಜ್ ಆಗಿರುತ್ತೆ. ಸೊ ಪೀರಿಯಡ್ ಅಂತಂದ್ರೆ ಏನು? ಎಷ್ಟು ದಿನಕ್ಕೆ ನಾವು ನೋಡ್ಕೊಂಡು ಆವರೇಜ್ ಪ್ರೈಸ್ ನ, ಪ್ರೆಸೆಂಟ್ ಆವರೇಜ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಈ ನಂಬರ್. ಇಲ್ಲಿ ಇವಾಗ ಕ್ವಶನ್ ಹುಟ್ಟಬಹುದು, ಲೈಕ್ ಓಕೆ ಇವಾಗ ಅರ್ಥ ಆಯ್ತು ನಮಗೆ ಮೂವಿಂಗ್ ಆವರೇಜ್ ಅಂದ್ರೆ ಆವರೇಜ್ ಪ್ರೈಸ್ ನಮಗೆ ಕೊಡುತ್ತೆ. ಮಾರ್ಕೆಟ್ ಎಲ್ಲೇ ಇದ್ರೂ ಕೂಡ ಆವರೇಜ್ ಆಗಿ ಯಾವ ಕಡೆಗೆ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಗೊತ್ತಾಯ್ತು. ಬಟ್ ಕ್ವಶನ್ ಏನಪ್ಪಾ ಅಂದ್ರೆ ಇದರಲ್ಲಿ ಇರ್ತಕ್ಕಂತಹ ಇಂಪಾರ್ಟೆನ್ಸ್ ಏನಿದ್ರ ಒಂದು ಪ್ರಾಮುಖ್ಯತೆ ಅಂತ ಅಂದ್ರೆ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಮಾರ್ಕೆಟ್ ಮೂವ್ ಆಗುತ್ತೆ ಅಂತಂದ್ರೆ ಈ ಒಂದು ಜಿಗ್ಜಾಗ್ ಏರುಪೇರುಗಳು ಇದ್ರೂ ಕೂಡ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ಗೆ, ಅದು ಒಂದ್ ದಿನಾನೇ ಇರಬಹುದು, 2 ದಿನ ಇರಬಹುದು, ಬೇಸ್ಡ್ ಆನ್ ದ ಟೈಮ್ ಫ್ರೇಮ್ ಒಂದೇ ಡೈರೆಕ್ಷನ್ ಅಲ್ಲಿ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ಗೆ ಮಾರ್ಕೆಟ್ ಮೂವ್ ಆಗುತ್ತೆ. ಬಟ್ ಮಾರ್ಕೆಟ್ ಪ್ರೈಸ್ ಆಲ್ವೇಸ್ ಡೈನಮಿಕ್. ವೆರಿನ್ ಆವರೇಜ್ ಪ್ರೈಸ್ ಏನಿದೆ, ಆವರೇಜ್ ಪ್ರೈಸ್ ಡೈನಮಿಕ್ ಆಗಿದ್ರು ಕೂಡ ಆವರೇಜ್ ಆಗಿ ಮಾರ್ಕೆಟ್ ಯಾವ ಕಡೆಗೆ ಹೋಗ್ತಾ ಇದೆ, ಆವರೇಜ್ ಆಗಿ ಯಾವ ಕಡೆಗೆ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು ಮೂವಿಂಗ್ ಆವರೇಜ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮ್ಯಾಥಮೆಟಿಕಲಿ ಕೂಡ ಕ್ಯಾಲ್ಕುಲೇಟೆಡ್ ಆಗಿರುತ್ತೆ. ಮ್ಯಾಥಮೆಟಿಕಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದಾಗ ಮೂವಿಂಗ್ ಆವರೇಜ್ ಕೆಳಗಡೆ ಹೋಗಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಮೂವಿಂಗ್ ಆವರೇಜ್ ನಮ್ಮ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್, ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗಳು ಇರ್ಬೋದು ಅಥವಾ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಗಳು ಇರ್ಬೋದು, ಯೂಸ್ ಮಾಡ್ತಾರೆ ಪ್ರೈಮರಿ ಟ್ರೆಂಡ್ ಅಥವಾ ಮೇನ್ ಆಗಿ ಮಾರ್ಕೆಟ್ ಯಾವ ಕಡೆ ಮೂವ್ ಆಗ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ. ಇದೇ ಮೇನ್ ಇಂಪಾರ್ಟೆನ್ಸ್ ಆಗಿರುತ್ತೆ ಮೂವಿಂಗ್ ಆವರೇಜ್. ವೆಲ್ ಇವಾಗ ಹುಡ್ತಕ್ಕಂತ ಕ್ವಶನ್ ಏನಪ್ಪಾ ಅಂತಂದ್ರೆ, ಸರ್ ಮೂವಿಂಗ್ ಆವರೇಜ್ ಪೀರಿಯಡ್ ಹೇಳಿದ್ರಲ್ಲ ನೀವು, ಯಾವ ಪೀರಿಯಡ್ ಸರಿ ಆಗುತ್ತೆ? 10 ಡೇಸ್ ಸರಿನಾ, 20 ಡೇಸ್ ಸರಿನಾ, ಅಥವಾ 200 ಡೇಸ್ ಸರಿನಾ? ಯಾವ ನಂಬರ್ ಅನ್ನ ನಾವು ಡಿಸೈಡ್ ಮಾಡಬೇಕು? ನಾನು ಆಲ್ರೆಡಿ ಹೇಳಿದೆ, ಪರ್ಸನ್ ಟು ಪರ್ಸನ್, ಟ್ರೇಡರ್ ಟು ಟ್ರೇಡರ್ ಅಥವಾ ಇನ್ವೆಸ್ಟರ್ಸ್ ಟು ಇನ್ವೆಸ್ಟರ್ ಇದು ವೇರಿ ಆಗುತ್ತೆ. ಬೇಸ್ಡ್ ಆನ್ ನಮ್ಮ ವಿಷನ್ ಯಾವ ರೀತಿ ಇದೆ, ನಾವು ಎಷ್ಟು ದಿನಕ್ಕೆ ಆ ಒಂದು ಪೊಸಿಷನ್ ತಗೊಳ್ಬೇಕು ಅಂತ ಅನ್ಕೊಂಡಿದೀವಿ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ.
ಐಡಿಯಲಿ ಈ ನಂಬರ್ ಅನ್ನ ಫಿಬೊನಾಚಿ ನಂಬರ್ಸ್ ಗಳ ಮೇಲೆ ಡಿಫೈನ್ ಮಾಡ್ತಾರೆ, ಅಥವಾ ಗ್ಯಾನ್ ನಂಬರ್ಸ್ ಗಳ ಮೇಲೆ ಡಿಫೈನ್ ಮಾಡ್ತಾರೆ, ಒಂದು ರಫ್ ನಂಬರ್ ಮೇಲೆ ಡಿಫೈನ್ ಮಾಡ್ತಾರೆ, ಅಥವಾ ಒಂದು ಬ್ಯಾಕ್ ಟೆಸ್ಟೆಡ್ ಅಂತ ಹೇಳ್ತಾರೆ, ಅಂದ್ರೆ ಪಾಸ್ಟ್ ಡೇಟಾವನ್ನ ಚೆಕ್ ಮಾಡಿನೂ ಕೂಡ ಡಿಫೈನ್ ಮಾಡ್ತಾರೆ ಟ್ರೇಡರ್ಸ್ಗಳು. ಐಡಿಯಲಿ ಮೋಸ್ಟ್ ಯೂಸ್ಡ್ ಮೂವಿಂಗ್ ಅವರೇಜಸ್ ಯಾವುದು ಅಂತ ಅಂದ್ರೆ 9-day ಮೂವಿಂಗ್ ಅವರೇಜ್, ಹಾಗೆ 21-day ಮೂವಿಂಗ್ ಅವರೇಜ್. ಸೊ ಬೇಸಿಕಲಿ ಇದೆಲ್ಲ ಫಿಬೊನಾಚಿ ನಂಬರ್ಸ್ ಅಂತ ಹೇಳ್ತಾರೆ, ಅಥವಾ ಗ್ಯಾನ್ ನಂಬರ್ಸ್ ಅಂತಾನೂ ಬರುತ್ತೆ. ಸೊ 9-day, 21-day, 50-day ಮೂವಿಂಗ್ ಅವರೇಜ್ ಇರ್ಬೋದು, ಅಥವಾ 35-day ಮೂವಿಂಗ್ ಅವರೇಜ್ ಇರ್ಬೋದು, ಅಥವಾ 100-day ಇರ್ಬೋದು, ಆರ್ 200-day. 200-day ಮೂವಿಂಗ್ ಅವರೇಜ್ ಸಖತ್ ಕ್ರಿಟಿಕಲ್ ರೋಲ್ ನ ಪ್ಲೇ ಮಾಡುತ್ತೆ. ಬಿಕಾಸ್ ಐಡಿಯಲಿ ನೀವು ಎಷ್ಟು ದಿನಕ್ಕೆ ಹಿಂದ್ಗಡೆ ಡೇಟಾ ನೋಡ್ತಿರೋ ಅದು ಓವರ್ ಆಲ್ ನಿಮ್ಮ ವ್ಯೂ ಅಥವಾ ಆ ಒಂದು ಪರ್ಟಿಕ್ಯುಲರ್ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 200-day ಮೂವಿಂಗ್ ಅವರೇಜ್ ಯಾಕೆ ಇಂಪಾರ್ಟೆಂಟ್ ಅಪ್ಪ? ಸುಮಾರು ಜನ ಇನ್ವೆಸ್ಟರ್ಸ್ ಇದನ್ನ ರೆಫರ್ ಮಾಡ್ತಾರೆ, ಬಿಕಾಸ್ ಎಂಟೈರ್ ಒಂದು ವರ್ಷದ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡುತ್ತೆ 200-day ಮೂವಿಂಗ್ ಅವರೇಜ್ ಡೈಲಿ ಚಾರ್ಟ್ ಅಲ್ಲಿ ನೀವು ಪ್ಲಾಟ್ ಮಾಡಿದಾಗ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದ್ರೆ ಈ ನಂಬರ್ ಕಡಿಮೆ ಯಾವ ರೀತಿ ಆಗುತ್ತೋ ಅಂದ್ರೆ ಮೂವಿಂಗ್ ಅವರೇಜ್ ಪೀರಿಯಡ್ ಏನ್ ಕಡಿಮೆ ಆಗ್ತಾ ಹೋದಾಗೆ ಫ್ಲಕ್ಚುಯೇಷನ್ಸ್ ಗಳು ಅಥವಾ ಸಿಗ್ನಲ್ಸ್ ಗಳು ಜಾಸ್ತಿ ಬರೋಕ್ ಶುರು ಆಗುತ್ತೆ. ವೆರಿನ್ ಮೂವಿಂಗ್ ಅವರೇಜ್ ನಂಬರ್ ಜಾಸ್ತಿ ಆಗ್ತಾ ಹೋದಾಗೆ ನಿಮಗೆ ಸಿಗ್ನಲ್ಸ್ ಗಳು ಕಡಿಮೆ ಆಗುತ್ತೆ, ಅಕ್ಯುರೇಟ್ ವೇದಲ್ಲಿ ನೀವು ಒಂದು ಪ್ರೈಮರಿ ಟ್ರೆಂಡ್ ಅನ್ನ ಕ್ಯಾಪ್ಚರ್ ಮಾಡತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ 200-day ಮೂವಿಂಗ್ ಅವರೇಜ್ ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಒಂದು ಮೂವಿಂಗ್ ಅವರೇಜ್ ಅಂತ ಹೇಳ್ಬೋದು ಅಮಾಂಗ್ ದ ಇನ್ವೆಸ್ಟರ್ಸ್ ಗಳು ಯೂಸ್ ಮಾಡತಕ್ಕಂತಹ ಕಾಮನ್ ಮೂವಿಂಗ್ ಅವರೇಜ್, ಬಿಕಾಸ್ ಇದು ಪ್ರೈಮರಿ ಇಯರ್ಲಿ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ವೆರಿನ್ 50-day ಮೂವಿಂಗ್ ಅವರೇಜ್ ಕ್ವಾರ್ಟರ್ಲಿ ಮೂವಿಂಗ್ ಅವರೇಜ್ ಆಗಿರುತ್ತೆ. ಸೊ ಕ್ವಾರ್ಟರ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ಡೇಟಾ ಪಾಯಿಂಟ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್. 21-day ಅಂತಂದ್ರೆ ಐಡಿಯಲಿ ಲಾಸ್ಟ್ 2 weeks ಅಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ಗಳನ್ನ ತೋರಿಸ್ತಕ್ಕಂತಹ ಒಂದು ನಂಬರ್ ಆಗಿರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ ಹಾಗೇನೆ ಈ ಒಂದು ಮೂವಿಂಗ್ ಅವರೇಜ್ ನಂಬರ್ ಏನಿದೆಯೋ ಇದನ್ನ ಅಕಾರ್ಡಿಂಗ್ ಟು ಈಗ ನಮ್ಮ ಒಂದು ದೃಷ್ಟಿಕೋನದ ಮೇಲೆ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಮೋಸ್ಟ್ ಯೂಸ್ಡ್ ಮೂವಿಂಗ್ ಅವರೇಜಸ್ ಏನಿದೆಯೋ ನಾನು ಆಲ್ರೆಡಿ ಹೇಳಿದೆ, ಅದನ್ನೊಂದ್ಸತಿ ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದೀನಿ, ನೀವು ಗಮನಿಸ್ತಾ ಇರಬಹುದು. ಇವಾಗ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂದ್ರೆ ಮೂವಿಂಗ್ ಅವರೇಜ್ ಅನ್ನ ಯಾವ ರೀತಿ ನಾವು ಪ್ಲಾಟ್ ಮಾಡೋದಪ್ಪ, ಎಲ್ಲಿ ನಾವು ನೋಡೋಕ್ಕಾಗುತ್ತೆ ಇದನ್ನ? ಇವತ್ತಿನ ಕಾಲಕ್ಕೆ ಸುಮಾರು ಬ್ರೋಕರ್ಸ್ ಗಳು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಅವರ ಪ್ಲಾಟ್ಫಾರ್ಮ್ ವಿತ್ ಇನ್ ಪ್ಲಾಟ್ಫಾರ್ಮ್ ಅಲ್ಲೇ ಚಾರ್ಟಿಂಗ್ ನೀವು ನೋಡಬಹುದು, ಚಾರ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ನೋಡಬಹುದು. ಸುಮಾರು ಇಂಡಿಕೇಟರ್ಸ್ ಗಳು ಆಲ್ರೆಡಿ ಇನ್ಬಿಲ್ಟ್ ಒಂದು ಪ್ರೋಸೆಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ ಗ್ರೋ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ಮೂವಿಂಗ್ ಅವರೇಜ್ ನ ಪ್ಲಾಟ್ ಮಾಡೋಕ್ಕಾಗುತ್ತೆ, ಯಾವ ರೀತಿ ಇದನ್ನ ಚಾರ್ಟ್ ಅಲ್ಲಿ ನೋಡೋಕ್ಕಾಗುತ್ತೆ ಅಂತ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ನಾನು ಆಲ್ರೆಡಿ ಗ್ರೋ ಪ್ಲಾಟ್ಫಾರ್ಮ್ ಗೆ ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆದ ತಕ್ಷಣ ನನಗೆ ಈ ರೀತಿ ಅಂತ ಮಾಹಿತಿಗಳು ಕಾಣಿಸುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಸೇಕ್ ನಾನಿಲ್ಲಿ ನಿಫ್ಟಿ 50 ಅನ್ನ ತಗೊಳ್ತಾ ಇದ್ದೀನಿ. ನಿಫ್ಟಿ 50 ನಮ್ಮ ಮೇನ್ ಇಂಡೆಕ್ಸ್ ಆಗಿರುತ್ತೆ. ಡೈಲಿ ಚಾರ್ಟ್ ಅನ್ನ ಓಪನ್ ಮಾಡೋಣ. ಇವಾಗ ಈ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಕಾಣಿಸ್ತಾ ಇದೆ. ಇಲ್ಲಿ ಟೆಕ್ನಿಕಲ್ ಅಂತ ಏನ್ ಕಾಣಿಸ್ತಾ ಇದೆ ನೋಡಿ, ಇದು ರಫ್ ಚಾರ್ಟ್ ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಬಟ್ ನಮಗೆ ಟೆಕ್ನಿಕಲಿ ನಾವು ಅನಲೈಸ್ ಮಾಡಬೇಕು ಮಾರ್ಕೆಟ್ ನ ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಟೆಕ್ನಿಕಲ್ ಅನ್ನೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಪರೇಟ್ ಚಾರ್ಟ್ ವಿಂಡೋ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಈ ವಿಂಡೋ ಯೂಸ್ ಮಾಡಿಕೊಂಡು ನಾವು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಮಾಡಬಹುದಾಗಿರುತ್ತೆ. ಇವತ್ತಿನ ಎಕ್ಸಾಂಪಲ್ ಮೂಲಕ ನಾವು ಮೂವಿಂಗ್ ಅವರೇಜ್ ಅನ್ನ ಯಾವ ರೀತಿ ಪ್ಲಾಟ್ ಮಾಡೋದಪ್ಪ ಈ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಅಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಸುಮಾರು ರೀತಿಯಾದಂತಹ ಮಾಹಿತಿಗಳಿದೆ. ಮೊದಲನೇದಾಗಿ ಯಾವ ಟೈಮ್ ಫ್ರೇಮ್ ಅಲ್ಲಿ ನೀವು ಕೆಲಸ ಮಾಡ್ತೀರಾ, ಡೈಲಿ ಟೈಮ್ ಫ್ರೇಮ್ ಅಥವಾ ಯಾವ ರೀತಿ ನೀವು ಟೈಮ್ ಫ್ರೇಮ್ ನ ಸೆಟ್ ಮಾಡ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಡೈಲಿ ಟೈಮ್ ಫ್ರೇಮ್ ತಗೊಳ್ತಾ ಇದ್ದೀನಿ, ನೀವು ನೋಡ್ತಾ ಇರಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 1 minute, 2 minute, 3 minutes. ಸೊ ಬೇಸಿಕಲಿ ನೀವು ಇಂಟ್ರಾಡೇ ಟ್ರೇಡರ್ಸ್ ಅಂತಂದ್ರೆ 5 minute, 15 minute ಯೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದ ಇಂಟ್ರಾಡೇ ಟ್ರೇಡರ್ಸ್. ಅಥವಾ ಸ್ವಿಂಗ್ ಟ್ರೇಡಿಂಗ್, ಈಗ ಒಂದ್ ದಿನದ ಮೇಲೆ ಬಟ್ ಒಂದು ವಾರದೊಳಗಡೆ ಮಾಡ್ತಿದ್ರೆ ಅಂತಂದ್ರೆ 1 hour, 4 hour ಅಥವಾ 30 minute ಚಾರ್ಟ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಆರ್ ಸ್ವಲ್ಪ ಪೊಸಿಷನಲ್ ಟ್ರೇಡಿಂಗ್, ಈಗ 3 ತಿಂಗಳು 6 ತಿಂಗಳು ಈ ರೀತಿಯಾದಂತಹ ಟ್ರೇಡಿಂಗ್ ತಗೊಳ್ತಾ ಇದೀವಿ ಅಂತಂದ್ರೆ ಆಬ್ವಿಯಸ್ಲಿ ಡೈಲಿ ಚಾರ್ಟ್ ಅನ್ನ ರೆಫರ್ ಮಾಡ್ತಾರೆ. ಸೊ ನಾನು ಇಲ್ಲಿ ಬೇಸಿಕಲಿ ಡೈಲಿ ಚಾರ್ಟ್ ಅನ್ನ ರೆಫರ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾಯ್ಸ್ ಕಡಿಮೆ ಇರುತ್ತೆ ನಮಗೆ, ಅಂದ್ರೆ ಸಿಗ್ನಲ್ಸ್ ಗಳು ಕಡಿಮೆ ಬರುತ್ತೆ, ಅಕ್ಯುರೇಟ್ ಸಿಗ್ನಲ್ಸ್ ಗಳು ಜಾಸ್ತಿ ಬರ್ತಕ್ಕಂಥ ಚಾನ್ಸಸ್ ಟೈಮ್ ಫ್ರೇಮ್ ದೊಡ್ಡದಾಗ್ತಾ ಹೋದಾಗೆ ನಮ್ಗೆ ಆಗುತ್ತೆ. ಸೊ ಹಾಗಾಗಿ ಡೈಲಿ ಟೈಮ್ ಫ್ರೇಮ್ ನಾವು ಇಲ್ಲಿ ತಗೊಂಡಿದೀವಿ. ಸೊ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಇಂಡಿಕೇಟರ್ ಅಂತ ಕಾಣಿಸ್ತಾ ಇದೆ ನೋಡಿ. ಇಂಡಿಕೇಟರ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಸುಮಾರು ಫೇಮಸ್ ಇಂಡಿಕೇಟರ್ಸ್ ಗಳೇನಿದೆಯೋ ಅದು ನಮ್ಗೆ ಆಲ್ರೆಡಿ ಕಾಣ್ಲಿಕ್ಕೆ ಸಿಗುತ್ತೆ. RSI ಅಂತ ಬರುತ್ತೆ, ಮ್ಯಾಕ್ಡಿ ಅಂತ ಬರುತ್ತೆ, ವಿ ವ್ಯಾಪ್ ಮೂವಿಂಗ್ ಅವರೇಜ್, ಬಾಲಿಂಜರ್ ಬ್ಯಾಂಡ್ಸ್ ಅಂತ ಬರುತ್ತೆ, ಪಿವೋಟ್ ಪಾಯಿಂಟ್ಸ್. ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಯಾವ ರೀತಿ ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡಬೇಕು ಟ್ರೇಡಿಂಗ್ ರಿಲೇಟೆಡ್ ಬರ್ತಕ್ಕಂಥ ದಿನದಲ್ಲಿ ಅಂತ. ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ಏನಿದೆಯೋ ಮೂವಿಂಗ್ ಅವರೇಜ್ ಆಗಿರುತ್ತೆ. ಮೂವಿಂಗ್ ಅವರೇಜ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ಬೈ ಡಿಫಾಲ್ಟ್ 50-day ಮೂವಿಂಗ್ ಅವರೇಜ್ ಸೆಲೆಕ್ಟ್ ಆಗುತ್ತೆ. ಹೆಂಗ್ ಹೇಳ್ತಾ ಇದೀನಿ ನಾನು ನೋಡ್ತಾ ಇಲ್ಲಿ ಗಮನಿಸ್ತಾ ಇರಬಹುದು ನೀವು, MA 50 MA.0 ಅಂತ ಇದೆ. ಸೊ ಅಂದ್ರೆ ಕಳೆದ 50 ದಿನಗಳ ಕ್ಲೋಸಿಂಗ್ ಪ್ರೈಸ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನಾನು ಹೇಳೋದು ಮರ್ತ್ಕೊಂಡೆ ಆಗ್ಲೇ. ಯಾವುದೇ ಒಂದು ಪರ್ಟಿಕ್ಯುಲರ್ ಡೇಟಾ ಪಾಯಿಂಟ್ ಅನ್ನ ಮಾತ್ರ ರಿಪ್ರೆಸೆಂಟ್ ಮಾಡುತ್ತೆ ಮೂವಿಂಗ್ ಅವರೇಜ್. ಇಲ್ಲಿ ನಾವು ಕ್ಲೋಸ್ ಅಂತ ತಗೊಂಡಿದೀವಿ. ನೀವು ಕ್ಲೋಸ್ ಬದಲು ಹೈಗೆ ಮೂವಿಂಗ್ ಅವರೇಜ್ ಪ್ಲಾಟ್ ಮಾಡಬಹುದು, ಲೋಗೆ ಮೂವಿಂಗ್ ಅವರೇಜ್ ಪ್ಲಾಟ್ ಮಾಡಬಹುದು. ಬಟ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಒಂದು ಪರ್ಟಿಕ್ಯುಲರ್ ಡೇಟಾಗೆ ಮಾತ್ರ ನೀವು ಪ್ಲಾಟ್ ಮಾಡೋಕ್ಕಾಗೋದು. ಇವತ್ತಿನ ಎಕ್ಸಾಂಪಲ್, ಸೊ ಮೋಸ್ಟ್ ಆಫ್ ದ ಜನಗಳು ಯೂಸ್ ಮಾಡೋದು ಕ್ಲೋಸಿಂಗ್ ಪ್ರೈಸ್ ಮೇಲೆ, ಯಾವ ಒಂದು ಪ್ರೈಸ್ಗೆ ಕ್ಲೋಸ್ ಆಗುತ್ತೋ ಆ ಒಂದು ಕ್ಲೋಸ್ ಬೇಸಿಸ್ ಅಲ್ಲಿ ನಾವು ಮೂವಿಂಗ್ ಅವರೇಜ್ ನ ಪ್ಲಾಟ್ ಮಾಡ್ತಕ್ಕಂಥದ್ದು. ಸೊ ಅದನ್ನೇ ನಾವಿಲ್ಲಿ ಮಾಡ್ತಾ ಇರೋದು. ಬೈ ಡಿಫಾಲ್ಟ್ 50-day ಮೂವಿಂಗ್ ಅವರೇಜ್ ಇರುತ್ತೆ. ಯಾವ ರೀತಿ ಚೇಂಜ್ ಮಾಡೋದಪ್ಪ ಇದನ್ನ? ಸೊ ಇಲ್ಲಿ ಕಾಣಿಸ್ತಾ ಇದೆಲ್ಲ ಸೆಟ್ಟಿಂಗ್. ಸೊ ಸೆಟ್ಟಿಂಗ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೂವಿಂಗ್ ಅವರೇಜ್ ಅಲ್ಲಿ ಸುಮಾರು ಆಪ್ಷನ್ಸ್ ಗಳು ಕಾಣ್ಲಿಕ್ಕೆ ಸಿಗುತ್ತೆ. ಐಡಿಯಲಿ ಒಂದು ಮೇನ್ ವೇರಿಯಬಲ್ ಅಂತಂದ್ರೆ ಪೀರಿಯಡ್. ಸೊ 50-day ಇರೋದನ್ನ ಅಸ್ಯೂಮ್ ನಾನು ಒಂದು 21-day ಮೂವಿಂಗ್ ಅವರೇಜ್ ಅಂದ್ರೆ 2-3 ವಾರದಲ್ಲಿ ಆಗಿರ್ತಕ್ಕಂಥ ವೇರಿಯೇಷನ್ಸ್ ಗಳು ತೋರಿಸುತ್ತೆ ಇದು. ಸೊ ನಾನು ಅದನ್ನ ಚೇಂಜ್ ಮಾಡಿದ ತಕ್ಷಣ ನೀವು ಗಮನಿಸ್ತಾ ಇರಬಹುದು ಆಟೋಮೆಟಿಕಲಿ ಸೆಟ್ಟಿಂಗ್ ಚೇಂಜ್ ಆಗೋಯ್ತು. ಸೊ ಇಲ್ಲಿ
ಡನ್ ಅಂತ ಕೊಡ್ತೀನಿ ನಾನು. ಸೊ ನೀವು ಕಲರ್ ಗಿಲರ್ ಎಲ್ಲ ನೀವು ಮಾಡಿಫೈ ಮಾಡ್ಕೋಬಹುದು. ಮತ್ತೆ ಅಗೇನ್ ಚೇಂಜ್ ಮಾಡಬೇಕು ಅಂತಂದ್ರೆ ಜಸ್ಟ್ ಇದ್ರ ಮೇಲೆ ನಿಮ್ಮ ಕರ್ಸರ್ನ ಇಟ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ಅದ್ರ ಆಪ್ಷನ್ ತೋರಿಸುತ್ತೆ ನೋಡಿ, ಎಡಿಟ್ ಸೆಟ್ಟಿಂಗ್ ಅಂತ ಕೊಟ್ರೆ ಇಲ್ಲಿ ನೀವು ಕಲರ್ ಅದೆಲ್ಲ ಬೇಕು ಅಂತಂದ್ರೆ ನೀವು ವೇರಿಯೇಷನ್ಸ್ಗಳನ್ನ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನಾನು ಈ ಪರ್ಟಿಕ್ಯುಲರ್ ಇಂಡಿಕೇಟರ್ನ ಗ್ರೀನ್ ಅಂತ ತಗೊಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಒಂದು ಐಡಿಯಲ್ ಪಿಕ್ಚರ್ ನಮ್ಗೆ ಕಾಣಿಸುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ ನನ್ನ ಕರ್ಸರ್ನ ಫಾಲೋ ಮಾಡಿ, ಇಲ್ಲಿಂದ ಅಂದ್ರೆ 2022 ಇಂದ ಮಾರ್ಕೆಟ್ ಮೂವಿಂಗ್ ಅವರೇಜ್ ಕೆಳಗಡೆಗೆ ಬಂತು. ಅದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಮಾರ್ಕೆಟ್ ಡೌನ್ ಟ್ರೆಂಡ್ ಅಥವಾ ಮಾರ್ಕೆಟ್ ಕೆಳಗಡೆನೆ ಮೂವ್ ಆಗಿ ಶುರುವಾಯಿತು. ಸೊ ಆಸ್ ಇನ್ ವೆನ್ ಮಾರ್ಕೆಟ್ ಡ್ರಾಸ್ಟಿಕಲಿ ಮೂವ್ ಆದ್ರೂ ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಆವರೇಜ್ ಪ್ರೈಸ್ ಎಲ್ಲಿತ್ತು? ಇಲ್ಲೇ ಇತ್ತು. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಇಂಡಿಕೇಟರ್. ಏನಪ್ಪಾ ಅಂತಂದ್ರೆ ಆವರೇಜ್ ಆಗಿ ಮಾರ್ಕೆಟ್ ಯಾವ ಕಡೆ ಮೂವ್ ಆಗ್ತಾ ಇದೆ ಅನ್ನೋ ಒಂದು ಇಂಪಾರ್ಟೆಂಟ್ ಕ್ರಿಟಿಕಲ್ ಮಾಹಿತಿಯನ್ನ ಈ ಇಂಡಿಕೇಟರ್ ನಮಗೆ ತೋರಿಸುತ್ತೆ. ಸೊ ಇಲ್ಲಿ ಅಗೇನ್ ಮಾರ್ಕೆಟ್ ಎಲ್ಲಿ ಕ್ರಾಸ್ ಆಯಿತು? ಮೂವಿಂಗ್ ಅವರೇಜ್ ಮೇಲೆ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಕ್ರಾಸ್ ಆಯಿತು 14/3/2022ಕ್ಕೆ. ಅದಾದ್ಮೇಲೆ ನೀವು ಗಮನಿಸ್ತಾ ಇರಬಹುದು ಮಾರ್ಕೆಟ್ ಮತ್ತೆ ಅಪ್ ಮೂವ್ ಆಗಿದೆ. ಈ ರೀತಿಯಾಗಿ ನೀವು ಮೂವಿಂಗ್ ಅವರೇಜ್ ನ ಪ್ಲಾಟ್ ಮಾಡಬಹುದು. ಇಂಡಿಕೇಟರ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಮೂವಿಂಗ್ ಅವರೇಜ್ ಸೆಲೆಕ್ಟ್ ಮಾಡೋದ್ರ ಮೂಲಕ, ಅಥವಾ ಸಿಗ್ತಿಲ್ಲ ಅಂತಂದ್ರೆ ಸರ್ಚ್ ಇಂಡಿಕೇಟರ್ ಅಲ್ಲಿ ಹೋಗಿ ನೀವು ಮೂವಿಂಗ್ ಅವರೇಜ್ ಅಂತ ಸರ್ಚ್ ಮಾಡಬಹುದು, ನಿಮಗೆ ತೋರಿಸುತ್ತೆ. ಸೊ ಓವರ್ ಆಲ್ ಒಂದು ಬೇಸಿಕ್ ಮೋಸ್ಟ್ ಆಫ್ ದ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಈ ಒಂದು ಆಪ್ಷನ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಗ್ರೋದಲ್ಲಿ ಈ ರೀತಿಯಾಗಿ ನೀವು ಮೂವಿಂಗ್ ಅವರೇಜ್ ಅನ್ನ ಪ್ಲಾಟ್ ಮಾಡಬಹುದು. ಯಾವುದೇ ಇಂಡಿಕೇಟರ್ ಇರಲಿ, ಎಸ್ಪೆಷಲಿ ಮೂವಿಂಗ್ ಅವರೇಜ್ ಇರ್ಬೋದು ಅಥವಾ ಮ್ಯಾಕ್ಡಿ ಇರ್ಬೋದು, ಅದನ್ನ ಯೂಸ್ ಮಾಡ್ತಕ್ಕಂತಹ ಶೈಲಿ ಅಥವಾ ಯೂಸ್ ಮಾಡ್ತಕ್ಕಂತಹ ಸ್ಟೈಲು ಕೂಡ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಸುಮಾರು ರೀತಿಯಾದಂತಹ ಸ್ಟ್ರಾಟಜೀಸ್ಗಳು ಅಥವಾ ವೇರಿಯೇಷನ್ಸ್ ಗಳನ್ನ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಸೊ ಬೇಸಿಕಲಿ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ಅಂದ್ರೆ ಏನಪ್ಪಾ? ಆ ಸ್ಟ್ರಾಟಜಿ ಅಂತಂದ್ರೆ ನಮಗೆ ಹೇಳ್ಕೊಡ್ಬೇಕು ಎಲ್ಲಿ ನಾವು ಎಂಟ್ರಿ ತಗೊಳ್ತೀವಿ. ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಎಲ್ಲಿ ನಾವು ಎಂಟ್ರಿ ತಗೊಳ್ತೀವಿ, ಎಂಟ್ರಿ ತಗೊಂಡಾದ್ಮೇಲೆ ನಮ್ಮ ವರ್ಸ್ಟ್ ಕೇಸ್ ಸಿನಾರಿಯೋನು ಯಾವಾಗ ನಾವು ಮಾರ್ಕೆಟ್ ಇಂದ ಹೊರಗಡೆಗೆ ಬರ್ತೀವಿ, ಅಷ್ಟೇ ಅಲ್ಲ ಓವರ್ ಆಲ್ ಪ್ರೆಸೆಂಟ್ಲಿ ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಮೂವ್ ಆಗ್ತಾ ಇದೆಯಪ್ಪ, ಈ ಎಲ್ಲಾ ಮಾಹಿತಿಗಳನ್ನ ಇನ್ಕ್ಲೂಡ್ ಮಾಡ್ತಕ್ಕಂತಹ ಮೆಥಡ್ ಆಗಿರಬೇಕು. ಅದನ್ನೇ ನಾವು ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಇವಾಗ ಅರ್ಥ ಮಾಡ್ಕೊಳ್ಳೋಣ ಮೂವಿಂಗ್ ಆವರೇಜ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸ್ಟ್ರಾಟಜೈಸ್ ಆಗಿ ನಾವು ಒಂದು ಸ್ಟ್ರಾಟಜಿನ ಡೆವಲಪ್ ಮಾಡಬಹುದಪ್ಪ ಅನ್ನೋದನ್ನ. ಇದರಲ್ಲಿ 3 ಸ್ಟ್ರಾಟಜೀಸ್ ಗಳಿದೆ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಮೊದಲನೇದು ಕಾಮನ್ ಸ್ಟ್ರಾಟಜಿ ಅಂತ ಹೇಳ್ಬೋದು, ಮೂವಿಂಗ್ ಆವರೇಜ್ ಡೈರೆಕ್ಟ್ ಕ್ರಾಸ್ ಓವರ್ ಅಥವಾ ಪ್ರೈಸ್ ಕ್ರಾಸ್ ಓವರ್ ಅಂತಾನು ಹೇಳ್ತಾರೆ ಇದನ್ನ. ಅಗೇನ್ ಇಲ್ಲಿ ಚಾರ್ಟ್ ಅಲ್ಲಿ ನೋಡ್ತಾ ಇರಬಹುದು, ಆಗ್ಲೇ ನಾವೇನ್ ಪ್ಲಾಟ್ ಮಾಡಿದ್ವು. ಸೊ ಡೈರೆಕ್ಟ್ 21 ಡೇ ಮೂವಿಂಗ್ ಆವರೇಜ್ ಅದೇ ರೀತಿ ಇದೆ, ನಾನು ಯಾವ ರೀತಿ ಚೇಂಜಸ್ ಮಾಡಿಲ್ಲ. ಡೈಲಿ ಟೈಮ್ ಫ್ರೇಮ್ ಅದೇ ರೀತಿ ಇದೆ. ಸೊ ಡೈರೆಕ್ಟ್ ಪ್ರೈಸ್ ಕ್ರಾಸ್ ಓವರ್ ಸ್ಟ್ರಾಟಜಿ ಅಂದ್ರೆ ಏನಪ್ಪಾ? ಯಾವಾಗೆಲ್ಲ ಪ್ರೈಸ್ ಏನಿದೆಯೋ ಕ್ಯಾಂಡಲ್ ಬೇಸಿಸ್ ಅಲ್ಲಿ ಡೈರೆಕ್ಟ್ ಮಾರ್ಕೆಟ್ ಕ್ಲೋಸ್ ಮೂವಿಂಗ್ ಆವರೇಜ್ ಮೇಲ್ ಆಗುತ್ತಲ್ವ, ಅದನ್ನ ಕ್ರಾಸಿಂಗ್ ಅಂತ ಹೇಳ್ಬೋದು ನಾವು. ಫಾರ್ ಎಕ್ಸಾಂಪಲ್ ನಾನು ಝೂಮ್ ಇನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ಒಂದು ಕ್ಯಾಂಡಲ್ ನ ಗಮನಿಸಿ. ಸೊ ಈ ಒಂದು ಕ್ಯಾಂಡಲ್ ಏನಿದೆ, ಇದಾದ್ಮೇಲೆ ನೆಕ್ಸ್ಟ್ ಡೇ ಕ್ಲೋಸ್ ಎಲ್ಲ ಆಯ್ತು, ಮಾರ್ಕೆಟ್ ಮೂವಿಂಗ್ ಆವರೇಜ್ ಕೆಳಗಡೆಗೆ ಕ್ಲೋಸ್ ಆಯ್ತು. ಸೊ ಅಂದ್ರೆ ಈ ಕ್ಯಾಂಡಲ್ ಏನಿದೆಯೋ ಪ್ರೈಸ್ ಕ್ರಾಸ್ ಓವರ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ನಮಗೆ. ಸೊ ಪ್ರೈಸ್ ಕ್ರಾಸ್ ಓವರ್ ಮೂವಿಂಗ್ ಆವರೇಜ್ ಕೆಳಗಡೆಗೆ ಆದ ತಕ್ಷಣ ಆಟೋಮ್ಯಾಟಿಕಲಿ ನೆಗೆಟಿವ್ ಡೈರೆಕ್ಷನ್ ಅಥವಾ ಒಂದು ಬೇರಿಶ್ ಡೈರೆಕ್ಷನ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಅಥವಾ ಪಾಸಿಬಿಲಿಟಿ ಇರುತ್ತೆ. ಸೊ ಅದಾದ್ಮೇಲೆ ನೀವು ಗಮನಿಸ್ತಾ ಇರಬಹುದು ಸುಮಾರು ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಡೌನ್ ಮೂವ್ಮೆಂಟ್ ಆಗಿದೆ. ಸೊ ಅದಾದ್ಮೇಲೆ ಅಗೇನ್ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮತ್ತೆ ಮಾರ್ಕೆಟ್ ಪಾಸಿಟಿವ್ ಕ್ರಾಸ್ ಓವರ್ ಆಯ್ತು. ಅಗೇನ್ ಇದರಲ್ಲಿ ಚಾಪಿನೆಸ್ ಜಾಸ್ತಿ. ಸೊ ಹಾಗಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಸ್ಟ್ರಾಟಜಿನ ತುಂಬಾ ಲೋವರ್ ಟೈಮ್ ಫ್ರೇಮ್ ಗಳಲ್ಲಿ, ಇಂಟ್ರಾಡೇಲಿ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ದಯವಿಟ್ಟು ಯೂಸ್ ಮಾಡಬೇಡಿ. ಇದನ್ನ ಪೊಸಿಷನಲ್ ಟ್ರೇಡಿಂಗ್ಸ್ ಗಳಿಗೆ ಲೈಕ್ 3 ಮಂತ್ಸ್ 6 ಮಂತ್ಸ್ 1 ಇಯರ್ ಹೋಲ್ಡಿಂಗ್ಸ್ ಗಳಿಗೆ ಈ ರೀತಿಯಾದಂತಹ ಸಿಚುವೇಶನ್ ಯೂಸ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಈ ಒಂದು ಚಾಪಿನೆಸ್ ಇದ್ರೂ ಕೂಡ ಕಡಿಮೆ ಚಾಪಿನೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಗಮನಿಸ್ತಾ ಇರಬಹುದು ನೀವು, ಇಲ್ಲಿ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಅಲ್ಲಿ ಅಬೋವ್ ಕ್ರಾಸ್ ಆಯ್ತು. ಸೊ ಅಂದ್ರೆ ಕ್ಲೋಸ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇನೆ ಮತ್ತೆ ವಾಪಸ್ ಉಲ್ಟಾ ಕ್ಲೋಸ್ ಆಗುತ್ತೆ. ನೀವು ಟ್ರೇಡ್ ಇಂದ ಹೊರಗಡೆ ಬರಬೇಕಾಗುತ್ತೆ ಇಲ್ಲಿ. ಸೊ ನಮ್ಮ ಎಂಟ್ರಿ ಎಲ್ಲಾಗಿರುತ್ತೆ, ಐಡಿಯಲ್ಲಿ ಇಲ್ಲಿ ಕ್ಲೋಸ್ ಆಗಿದೆ ಅಂತಂದ್ರೆ ಈ ಕ್ಯಾಂಡಲ್ ಹೈ ಮೇಲಾದ್ರೂ ನಾವು ಎಂಟ್ರಿ ತಗೊಳ್ಬಹುದು ನೆಕ್ಸ್ಟ್ ದಿನಕ್ಕೆ, ಅಥವಾ ಕ್ಲೋಸಿಂಗ್ ಗೆನೆ ಡೈರೆಕ್ಟ್ ಆಗಿ ನಾವು ಎಂಟ್ರಿ ತಗೋಬಹುದಾಗಿರುತ್ತೆ. ಸೊ ಇಲ್ಲಿ ಹಾಗೆ ನಮ್ಮ ಟ್ರೇಡ್ ಉಲ್ಟಾ ಹೊಡಿತು. ಸೊ ಎಷ್ಟು ಲಾಸ್ ಆಯ್ತು? ಅರೌಂಡ್ ಒಂದು 50-60 ಪಾಯಿಂಟ್ ಇಲ್ಲಿ ಲಾಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ನೆಕ್ಸ್ಟ್ ಸಿಗ್ನಲ್ ಕೊಟ್ಟಿರೋದೇನಿದೆ, 3ನೇ ಸಿಗ್ನಲ್ ನಮಗೆ ಇಷ್ಟು ರೀತಿಯಾದಂತಹ ಒಂದು ದೊಡ್ಡ ಪ್ರಾಫಿಟ್ ಅನ್ನ ತಂದ್ಕೊಟ್ಟಿದೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಟ್ರೆಂಡ್ ಫಾಲೋವಿಂಗ್. ಟ್ರೆಂಡ್ ನ ನೀವು ಯಾವಾಗೆಲ್ಲ ಫಾಲೋ ಮಾಡ್ತಿರೋ, ಈ ಒಂದು 10 ಟ್ರೇಡ್ ಗಳಲ್ಲಿ ನೀವು 5 ಟ್ರೇಡ್ಗಳು ಅಥವಾ 4 ಟ್ರೇಡ್ಗಳು ಸರಿ ಆದ್ರೂ ಕೂಡ ಈ ರೀತಿಯಂತ ಬಿಗ್ ಟ್ರೆಂಡ್ಸ್ ಗಳನ್ನ ಹಿಡಿದ್ರೆ ಅಥವಾ ಬಿಗ್ ಟ್ರೆಂಡ್ ಅಲ್ಲಿ ನೀವಿದ್ರೆ ಆಬ್ವಿಯಸ್ಲಿ ಪ್ರಾಫಿಟ್ ಆಗ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಯಾವಾಗ್ಲೂ ಎಲ್ಲಾ ಟ್ರೇಡ್ಗಳನ್ನು ಸರಿ ಆಗ್ಬೇಕು, ಎಲ್ಲಾ ಟ್ರೇಡ್ಗಳನ್ನು ದುಡ್ಡು ಮಾಡಬೇಕು ಅಂತ ದಯವಿಟ್ಟು ಥಿಂಕ್ ಮಾಡಬಿಡಿ. ಇಟ್ ಇಸ್ ಆಲ್ ಅ ಪ್ರಾಬಬಿಲಿಟಿ. ಸೊ ಟ್ರೇಡಿಂಗ್ ಅನ್ನೋದು ಒಂದು ಪ್ರಾಬಬಿಲಿಟಿ ಅಂತ ಹೇಳ್ತಾರೆ. ಆಗುತ್ತೆ ಅನ್ನೋ ಒಂದು ನಿರೀಕ್ಷಣೆ ಇರುತ್ತೆ, ಆಗ್ಲೇಬೇಕು ಅನ್ನೋ ತರ ಏನು ಇಲ್ಲ. ಸೊ ಹಾಗಾಗಿ ಆಲ್ವೇಸ್ ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ಕರೆಕ್ಟ್ ಆಗಿ ಪ್ಲೇಸ್ ಅಲ್ಲಿ ಇಟ್ಕೊಂಡು ಸ್ಟ್ರಾಟಜಿನ ಆಸ್ ಇಟ್ ಈಸ್ ಫಾಲೋ ಮಾಡ್ಕೊಂಡು ಹೋದ್ರೆ ನಂಬರ್ ಆಫ್ ಸೀರೀಸ್ ಗಳಿಗೆ ಈಗ 10 ಟ್ರೇಡ್ 20 ಟ್ರೇಡ್ 50 ಟ್ರೇಡ್ ಈ ರೀತಿಯಂತ ಟ್ರೇಡ್ಸ್ ಗಳನ್ನು ಮಾಡಿದಾಗ ನಿಮ್ಮ ಕಡೆಗೆ ಎಡ್ಜ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ರೀತಿಯಲ್ಲಿ ಕಳ್ಕೊಳ್ಬೇಕಾದ್ರೆ ನೀವು ಚಿಕ್ಕದಾಗಿ ಕಳ್ಕೊಳ್ತಾ ಇದ್ರ, ಬಟ್ ಪಡ್ಕೊಳ್ಬೇಕಾದ್ರೆ ಜಾಸ್ತಿ ಪಡಿತಾ ಇದ್ರ ಅಂತಂದ್ರೆ ಆಬ್ವಿಯಸ್ಲಿ ಪ್ರಾಫಿಟ್ ಮಾಡ್ತಕ್ಕಂತಹ ಚಾನ್ಸ್ ಜಾಸ್ತಿ ಆಗುತ್ತೆ ಸ್ಟಾಟಿಸ್ಟಿಕಲಿ. ಸೊ ಅಗೇನ್ ಇದು ಸಿಂಪಲ್ ಪ್ಲೇನ್ ವೆನಿಲ್ಲಾ ಸ್ಟ್ರಾಟಜಿ. ಯಾವಾಗೆಲ್ಲ ಕ್ರಾಸ್ ಓವರ್ ಕೆಳಗಡೆ ಸಿಕ್ತು, ಇಲ್ಲಿ ಶಾರ್ಟ್ ಎಂಟ್ರಿ ಆಗ್ತೀವಿ. ಶಾರ್ಟ್ ಎಂಟ್ರಿ ಆದ್ಮೇಲೆ ಅಗೇನ್ ಮೂವ್ಮೆಂಟ್ ಸಿಕ್ತು ನಮಗೆ,
ಇಲ್ಲಿ ಟಾರ್ಗೆಟ್ ಅನ್ನು ಯಾವ ರೀತಿ ಸೆಟ್ ಮಾಡಬಹುದಪ್ಪ, ನಮ್ದು ಇನಿಷಿಯಲ್ ರಿಸ್ಕ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಈಗ ಎಂಟ್ರಿ ತಗೊಳ್ತಾ ಇದ್ದೀರಾ ಶಾರ್ಟ್, ಒಂದು 50 ಪಾಯಿಂಟ್ ನಿಮ್ಗೆ ರಿಸ್ಕ್ ಇದೆ ಅಂತಂದ್ರೆ 100 ಪಾಯಿಂಟ್ಗೆ ನೀವು ಟಾರ್ಗೆಟ್ ಮಾಡಬಹುದು. ಸೊ ಈ ರೀತಿಯಾಗಿನೂ ಕೂಡ ನೀವು ಸ್ಟ್ರಾಟಜಿಗಳನ್ನ ಡೆವಲಪ್ ಮಾಡ್ಕೋಬೇಕಾಗಿರುತ್ತೆ. ಇದು ಪ್ಲೇನ್ ವೆನಿಲ್ಲಾ ಮೂವಿಂಗ್ ಅವರೇಜ್ ಪ್ರೈಸ್ ಕ್ರಾಸ್ ಓವರ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಇದು ನಂಬರ್ 1 ಸ್ಟ್ರಾಟಜಿ ಆಗಿರುತ್ತೆ. ಸೊ ಸ್ಟ್ರಾಟಜಿ ನಂಬರ್ 2 ಪುಲ್ ಬ್ಯಾಕ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಮೂವಿಂಗ್ ಅವರೇಜ್ ನಾನು ಆಲ್ರೆಡಿ ಹೇಳಿದೆ, ಪ್ರೈಮರಿ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಪ್ರೈಸ್ ಯಾವಾಗೆಲ್ಲ ಮೂವಿಂಗ್ ಅವರೇಜ್ ಮೇಲೆ ಇರುತ್ತೋ ಐಡಿಯಲಿ ಒಂದು ಪಾಸಿಟಿವ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಥವಾ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಆ ಸಿಚುವೇಶನ್ ಅಲ್ಲಿ ನಾವು ನಮ್ಮ ಮೂವಿಂಗ್ ಅವರೇಜ್ ಮೂವ್ ಆಗ್ತಾ ಇರುತ್ತೆ, ಪ್ರೈಸು ಮೂವ್ ಆಗ್ತಾ ಇರುತ್ತೆ, ಬಟ್ ಮಾರ್ಕೆಟ್ ಯಾವಾಗ್ಲೂ ಒಂದೇ ಕಡೆಗೆ ಹೋಗಲ್ಲ. ಸೊ ಕೆಳಗಡೆಗೆ ಬರುತ್ತೆ. ಕೆಳಗಡೆಗೆ ಬಂದಾಗ ಆಬ್ವಿಯಸ್ಲಿ ಅದು ಮತ್ತೆ ಅಗೇನ್ ಒಂದು ಮೂವಿಂಗ್ ಅವರೇಜ್ ಟಚ್ ಆಗಿ ಸಪೋರ್ಟ್ ತಗೊಂಡು ಅಥವಾ ಮೂವಿಂಗ್ ಅವರೇಜ್ಗೆ ಬಂದು ಟಚ್ ಆಗಿ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ಎಂಟ್ರಿ ತಗೊಳ್ಬಹುದಾಗಿರುತ್ತೆ. ಇದನ್ನೇ ಸೆಕೆಂಡ್ ಸ್ಟ್ರಾಟಜಿ ಪುಲ್ ಬ್ಯಾಕ್ ಮೂವಿಂಗ್ ಅವರೇಜ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಇದನ್ನ ಸ್ಕ್ರೀನ್ ಮೇಲೆ ಅರ್ಥ ಮಾಡ್ಕೊಳ್ಳೋ ನೀವು ನೋಡ್ತಾ ಇರಬಹುದು. 2/8/2021 ಈ ಒಂದು ಪರ್ಟಿಕ್ಯುಲರ್ ಡೇಟ್ಗೆ ಕ್ರಾಸ್ ಓವರ್ ಆಯ್ತು, ಮೂವಿಂಗ್ ಅವರೇಜ್ ಮೇಲೆ ಪ್ರೈಸ್, ಅದಾದ್ಮೇಲೆ ಟ್ರೆಂಡ್ ಹೋಯ್ತು, ನಿಮ್ಗೆ ಸಿಕ್ಕಿಲ್ಲ, ಚಾನ್ಸಸ್ ಸಿಕ್ಕಿಲ್ಲ. ಎಲ್ಲಿ ನೀವು ಎಂಟ್ರಿ ತಗೊಳ್ಬಹುದು, ಪರ್ಟಿಕ್ಯುಲರ್ಲಿ ಈ ಕ್ಯಾಂಡಲ್ ಇದೆ ನೋಡಿ, ಇಲ್ಲಿಂದ ಮಾರ್ಕೆಟ್ ಕ್ರಾಸ್ ಓವರ್ ಆಗಿ ನೆಕ್ಸ್ಟ್ ದಿನಕ್ಕೆ ಮತ್ತೆ ಮಾರ್ಕೆಟ್ ಮೇಲೆ ಮೂವ್ ಆಗಿ ಶುರು ಆಗುತ್ತೆ. ಸೊ ಈ ರೀತಿಯಾದ ಸಮಯದಲ್ಲಿ ನೀವು ಈ ಒಂದು ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ ಕ್ಲೋಸಿಂಗ್ ಗೆ ಎಂಟ್ರಿ ತಗೊಳ್ಬಹುದು. ಲಾಸ್ಟ್ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಲೋಗೆ ಅಂದ್ರೆ ಲಾಸ್ಟ್ ಇಲ್ಲಿ ಏನು ಟಚ್ ಆಗಿ ಮೇಲೆ ಹೋಗಿ ಶುರು ಆಗುತ್ತಲ್ಲ ಆ ಪರ್ಟಿಕ್ಯುಲರ್ ಕ್ಯಾಂಡಲ್ ಕೆಳಗಡೆಗೆ ನೀವು ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಟ್ರೇಡ್ ಅನ್ನ ತಗೊಳ್ಬಹುದು. ದ ಬೆಸ್ಟ್ ಥಿಂಗ್ ಆಫ್ ದಿ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಕಡಿಮೆ ರಿಸ್ಕ್ ಪಾಯಿಂಟ್ಸ್ ಅಲ್ಲಿ ಇರುತ್ತೆ, ಬಟ್ ಜಾಸ್ತಿ ರಿಸ್ಕ್ ವಾಲಟೈಲ್ ಇರುತ್ತೆ. ಅಂದ್ರೆ ನಿಮ್ ಸ್ಟಾಪ್ ಲಾಸ್ ಇಟ್ಟಾಗ್ಬಿಟ್ಟು ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಬಟ್ ನಿಮ್ ಕಡೆಗೆ ವರ್ಕ್ ಆಯ್ತು ಅಂತಂದ್ರೆ ಹ್ಯೂಜ್ ರಿವಾರ್ಡ್ಸ್ ಗಳನ್ನ ಕೊಡ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ 1:2 ಬದಲು ಅಂದ್ರೆ 1:2 ಬದಲು 1:3, 4 ಟಾರ್ಗೆಟ್ ಮಾಡಬಹುದು ಇದರಲ್ಲಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ 713ಗೆ ನಮಗೆ ಎಂಟ್ರಿ ಸಿಕ್ಕಿತ್ತು, ಅಪ್ರಾಕ್ಸಿಮೇಟ್ಲಿ 702ಗೆ ಎಂಟ್ರಿ ಸಿಕ್ಕಿತ್ತು, ನಮ್ಮಲ್ಲಿ ಸ್ಟಾಪ್ ಲಾಸ್ ಇಲ್ಲಿತ್ತು. ಸೊ ಇದು 1 ರಿಸ್ಕ್ ಅಂತಂದ್ರೆ ನಮ್ದು 1, 2, 3 ಆಲ್ಮೋಸ್ಟ್ 4 ಟೈಮ್ಸ್ ಆಫ್ ಅವರ್ ರಿಸ್ಕ್ ಮಾರ್ಕೆಟ್ ಅಲ್ಲಿ ಮೂವ್ ಆಗಿದೆ. ಸೊ ಹಾಗಾಗಿ 1:2 ಅಥವಾ 1:2 ಬದಲು ಟಾರ್ಗೆಟ್ ಬದಲು ನಾವು 1:3 ಟಾರ್ಗೆಟ್ ಮಾಡಬಹುದು. ಇದು ಟಾರ್ಗೆಟ್ ಎಕ್ಸಿಟ್ ಆಯ್ತು. ಅಥವಾ ಡೈರೆಕ್ಟ್ ಟ್ರೈಲಿಂಗ್ ಮಾಡ್ಕೊಂಡು ಹೋಗ್ಬೋದು. ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತಂದ್ರೆ ಹಿಂಗೆ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಎಂಟ್ರಿ ಆಗಿದ್ವಿ, ನಮ್ ಇನಿಷಿಯಲ್ ಸ್ಟಾಪ್ ಲಾಸ್ ಇಲ್ಲಿತ್ತು ಕೆಳಗಡೆಗೆ, ಈ ಕ್ಯಾಂಡಲ್ ಕೆಳಗಡೆಗೆ. ಅದಾದ್ಮೇಲೆ ಮಾರ್ಕೆಟ್ ಮೇಲೆ ಮೂವ್ ಆಗ್ತಾ ಇದ್ದ ಹಾಗೇನೆ ಯಾವಾಗೆಲ್ಲ ಈ ತರ ಲೋನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಈಗ ನೋಡಿ, ಈ ರೆಡ್ ಕ್ಯಾಂಡಲ್ ಬಂದಾದ್ಮೇಲೆ ಮತ್ತೆ ಮಾರ್ಕೆಟ್ ಮೇಲೆ ಮೂವ್ ಆಗಿ ಶುರು ಆಯ್ತಲ್ಲ, ಈ ರೆಡ್ ಕ್ಯಾಂಡಲ್ ಕೆಳಗಡೆಗೆ ಸ್ಟಾಪ್ ಲಾಸ್ ಇಡಬಹುದು. ಅಗೇನ್ ಮತ್ತೆ ಈ ರೆಡ್ ಕ್ಯಾಂಡಲ್ ಬಂದ್ಮೇಲೆ ಇಲ್ಲೊಂದು ಬಿಗ್ ರೆಡ್ ಕ್ಯಾಂಡಲ್ ಬಂತಲ್ಲ, ಈ ರೆಡ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಇಲ್ಲಿ ಎಕ್ಸಿಟ್ ಆಗ್ಬೋದು. ಸೊ ಇದನ್ನ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತಾರೆ. ಇದ್ರ ಮೂಲಕ ತುಂಬಾ ಮೇಜರ್ ಟ್ರೆಂಡ್ಸ್ ಗಳನ್ನ ಹಿಡಿತಕ್ಕಂತಹ ಚಾನ್ಸಸ್ ಇರುತ್ತೆ, ಹ್ಯೂಜ್ ಪ್ರಾಫಿಟ್ಸ್ ಗಳು ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮೂಲಕ. ಸೊ ಇದನ್ನ ನಾವು ಪುಲ್ ಬ್ಯಾಕ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಐಡಿಯಲಿ ರಿಸ್ಕ್ ಪಾಯಿಂಟ್ ಕಡಿಮೆ ಇರುತ್ತೆ ನೀವು ಎಂಟ್ರಿ ಆಗ್ಬೇಕಾದ್ರೆ, ಬಟ್ ವಾಲಟಿಲಿಟಿ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ರಿವಾರ್ಡ್ ಪೊಟೆನ್ಶಿಯಲ್ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಇದು ಎರಡನೇ ಸ್ಟ್ರಾಟಜಿ ಆಗಿರುತ್ತೆ, ಮೂವಿಂಗ್ ಅವರೇಜ್ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂತಹ ಇಂಪಾರ್ಟೆಂಟ್ ಹಾಗೆ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಗಳು ಯೂಸ್ ಮಾಡ್ತಕ್ಕಂಥದ್ದು ಗೋಲ್ಡನ್ ಕ್ರಾಸ್ ಓವರ್ ಸ್ಟ್ರಾಟಜಿ ಅಂತ ಹೇಳ್ತಾರೆ ಮೂವಿಂಗ್ ಅವರೇಜ್ ಮೇಲೆ. ಸೊ ಐಡಿಯಲಿ ಮುಂಚೆ ನಾವೇನ್ ಮಾಡ್ತಾ ಇದ್ವಿ, ಪ್ರೈಸ್ಗೂ ಹಾಗೂ ಮೂವಿಂಗ್ ಅವರೇಜ್ಗೂ ಕಂಪೇರ್ ಮಾಡಿ ನೋಡ್ತಾ ಇದೀವಿ. ಬಟ್ ಇವಾಗ ಮೂವಿಂಗ್ ಅವರೇಜ್ ನ ಎರಡು ರೀತಿಯಾದಂತಹ ಮೂವಿಂಗ್ ಅವರೇಜ್ ಗಳನ್ನ ಪ್ಲಾಟ್ ಮಾಡೋದ್ರ ಮೂಲಕ ನಾವು ನೋಡ್ತೀವಿ. ಇದನ್ನ ಸ್ಕ್ರೀನ್ ಮೇಲೆ ಅರ್ಥ ಮಾಡ್ಕೊಂಡು ನೋಡ್ತಾ ಇರಬಹುದು ನೀವು. ಇಲ್ಲಿ ನಾನು ಆಲ್ರೆಡಿ 21 ಡೇ ಮೂವಿಂಗ್ ಅವರೇಜ್ ಗ್ರೀನ್ ಕಲರ್ ಅಲ್ಲಿ ನಾನು ಆಲ್ರೆಡಿ ಪ್ಲಾಟ್ ಮಾಡಿದ್ದೀನಿ. ಇನ್ನೊಂದು ಇಂಡಿಕೇಟರ್ ನ ಹೋಗಿಬಿಟ್ಟು ಈಗ ಇಂಡಿಕೇಟರ್ ಹೋಗಿ ಮೂವಿಂಗ್ ಅವರೇಜ್ ಅನ್ನ ನಾನು ತಗೊಳ್ತೀನಿ. ಇಲ್ಲಿ ಮೂವಿಂಗ್ ಅವರೇಜ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ನಮಗೆ ಮೂವಿಂಗ್ ಅವರೇಜ್ ಕಾಣ್ಲಿಕ್ಕೆ ಸಿಗುತ್ತೆ. ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಸೆಟ್ಟಿಂಗ್ ಅಂತ ಹೋದ್ರೆ 50 ಡೇ ಮೂವಿಂಗ್ ಅವರೇಜ್ ಆಸ್ ಇಟ್ ಇಸ್ ನಾನು ಇಡಕ್ಕೆ ಹೋಗ್ತಾ ಇದ್ದೀನಿ. 50 ಡೇ ಮೂವಿಂಗ್ ಅವರೇಜ್ ನಾನು ಏನು ಚೇಂಜ್ ಮಾಡಲ್ಲ. ಇದನ್ನ ಸುಮಾರು ಜನ ಇನ್ವೆಸ್ಟರ್ಸ್ ಗಳು ಯೂಸ್ ಮಾಡ್ತಾರೆ, ಬಿಕಾಸ್ ಮೇಜರ್ ಟ್ರೆಂಡ್ ಅನ್ನ ಹಿಡಿತಕ್ಕಂಥ ಚಾನ್ಸ್ ಇದರಲ್ಲಿ ಇರುತ್ತೆ. ತುಂಬಾ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಈ ಎರಡನೇ ಲೈನ್ ಏನಿತ್ತು ಇದನ್ನ ನಾನು ಚೇಂಜ್ ಮಾಡ್ತೀನಿ. ಇವಾಗ ಇನ್ಸ್ಟೆಡ್ ಆಫ್ 21 ನಾನು ಇದನ್ನ 200 ಡೇ ಮೂವಿಂಗ್ ಅವರೇಜ್ ಗೆ ಕನ್ವರ್ಟ್ ಮಾಡ್ತೀನಿ. ಗೋಲ್ಡನ್ ಕ್ರಾಸ್ ಓವರ್ ಸ್ಟ್ರಾಟಜಿ ಅಂತಂದ್ರೆ 50-200 ಡೇ ಮೂವಿಂಗ್ ಅವರೇಜ್ ಗಳನ್ನ, ಎರಡು ಮೂವಿಂಗ್ ಅವರೇಜ್ ಗಳನ್ನ ಪ್ಲಾಟ್ ಮಾಡಿ ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡತಕ್ಕಂತಹ ಪ್ರಾಸೆಸ್ ಅಂತ ಹೇಳ್ಬೋದು. ಸೊ ಐಡಿಯಲಿ ಇದರಲ್ಲಿ ತುಂಬಾ ಮೇಜರ್ ಟ್ರೆಂಡ್ ಯಾವ ಕಡೆಗೆ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ. ನೀವು ಗಮನಿಸ್ತಾ ಇರಬಹುದು, ನಾವು ಪ್ರೈಸ್ ಅನ್ನ ಕಂಪೇರ್ ಮಾಡಲ್ಲ, ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ನ ಕಂಪೇರ್ ಮಾಡ್ತೀವಿ. ಸೊ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಶಾರ್ಟ್ ಮೂವಿಂಗ್ ಅವರೇಜ್ ಯಾವುದು, 50 ಡೇ ಮೂವಿಂಗ್ ಅವರೇಜ್. ಸೊ ಸುಮಾರು ಜನ 21 ಡೇನು ಯೂಸ್ ಮಾಡ್ತಾರೆ, ಬಟ್ 50-200 ಇಸ್ ದ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. 50 ಡೇ ಮೂವಿಂಗ್ ಅವರೇಜ್ ಈ ಪರ್ಟಿಕ್ಯುಲರ್ ಡೇಟ್ ಅಲ್ಲಿ, ಇಲ್ಲಿ 24/8/2020 ಡೇಟ್ಗೆ ಕ್ರಾಸ್ ಓವರ್ ಆಗಿದೆ. ಅಂದ್ರೆ ಈ ಕೆಳಗಡೆಯಿಂದ ಕಟ್ ಮಾಡ್ತಾ ಇದೆ ಓವರ್ ಆಲ್ 200 ಡೇ ಮೂವಿಂಗ್ ಅವರೇಜ್ ಅನ್ನ. ಈ ರೀತಿಯಾದಂತಹ ಸಂದರ್ಭದಲ್ಲಿ ನಾವು ಬೈ ಟ್ರೆಂಡ್ ಸ್ಟಾರ್ಟ್ ಆಯ್ತು ಮೇಜರ್ ಆಗಿ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈ ಕೇಸ್ ಅಲ್ಲಿ ನೋಡಿ, 24/8/2020 ಅಲ್ಲಿ ಆಲ್ಮೋಸ್ಟ್ 11,478 ಇತ್ತು ನಿಫ್ಟಿ. ಅದಾದ್ಮೇಲೆ ಪ್ರೈಸ್ ನಾವು ನೋಡಲ್ಲ, ಜಸ್ಟ್ ಮೂವಿಂಗ್ ಅವರೇಜ್ ಅನ್ನ ನೋಡ್ತೀವಿ. ನಮ್ಮ ಎಂಟ್ರಿ ಇಲ್ಲಾಗಿರುತ್ತೆ. ಅಗೇನ್ ಎಕ್ಸಿಟ್ ಯಾವಾಗ ಆಗಿರುತ್ತೆ ಐ ಥಿಂಕ್ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇರಬಹುದು. ಶಾರ್ಟ್ ಮೂವಿಂಗ್ ಅವರೇಜ್ ಮತ್ತೆ ಕೆಳಗಡೆಗೆ ಕ್ರಾಸ್ ಆಗಬೇಕು ಅಥವಾ ಕೆಳಗಡೆಗೆ ಕಟ್ ಮಾಡಬೇಕು 200 ಡೇ ಮೂವಿಂಗ್ ಅವರೇಜ್ ಅನ್ನ. ನೋಡೋಣ ಎಲ್ಲಾಗಿದೆ ಅಂತ ಹೇಳ್ಕೊಂಡು. ಸೊ ಇದರಲ್ಲಿ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಗಳು ಬಹಳ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಆಗುತ್ತೆ ನಿಮಗೆ. ದಟ್ ಇಸ್ ದ ಬ್ಯೂಟಿ ಆಫ್ ದ ಸ್ಟ್ರಾಟಜಿ. ಅಂಡ್ ಹಾಗೆ ಮೇಜರ್ ಟ್ರೆಂಡ್ಸ್ ಗಳನ್ನ ಕ್ಯಾಪ್ಚರ್ ಮಾಡ್ತೀರಾ. ನೀವು ಗಮನಿಸ್ತಾ ಇರಬಹುದು, ನಮ್ಗೆ ಎಲ್ಲಿ ಎಕ್ಸಿಟ್ ಸಿಕ್ಕಿದೆ, ಈ ಪಾಯಿಂಟ್ ಅಲ್ಲಿ ಎಕ್ಸಿಟ್ ಸಿಕ್ತು ಈ ಡೇಟ್ಗೆ. ಅಂದ್ರೆ
19/4/2022ಕ್ಕೆ ಬೇರಿಶ್ ಮೂಮೆಂಟಮ್ ಸ್ಟಾರ್ಟ್ ಆಯಿತು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಗೋಲ್ಡನ್ ಕ್ರಾಸ್ ಓವರ್ ಸ್ಟ್ರಾಟಜಿ. ಇಲ್ಲಿ ನಮಗೆ ಎಕ್ಸಿಟ್ ಸಿಗುತ್ತೆ ಯಾವಾಗ ಶಾರ್ಟ್ ಪೀರಿಯಡ್ ಮೂವಿಂಗ್ ಅವರೇಜ್ ಏನಿತ್ತು ಇದರಲ್ಲಿ 50, ಸೊ ಇದು 200 ಡೇ ಮೂವಿಂಗ್ ಅವರೇಜ್ ಕ್ರಾಸ್ ಆದ ತಕ್ಷಣ ನಾವು ಎಕ್ಸಿಟ್ ಆಗ್ತೀವಿ ಮಾರ್ಕೆಟ್ ಇಂದ. ಸೊ ಎಂಟೈರ್ ಈ ದೊಡ್ಡ ಟ್ರೆಂಡ್ ಏನಿತ್ತು, ಈ ಬಿಗ್ ಟ್ರೆಂಡ್ ಕಂಪ್ಲೀಟ್ ಅನ್ನ ನಾವು ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಯ್ತು. ಅಗೇನ್ ಇವಾಗ ಸದ್ಯದ ಮಟ್ಟಿಗೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಈ ಗೋಲ್ಡನ್ ಕ್ರಾಸ್ ಓವರ್ ಸ್ಟ್ರಾಟಜಿ ಪ್ರಕಾರ ನಮ್ಗೆ ಆಲ್ರೆಡಿ ನೆಗೆಟಿವ್ ಟ್ರೆಂಡ್ ಏನಿದೆಯೋ ಅದನ್ನ ತೋರಿಸ್ತಾ ಇದೆ ನಿಫ್ಟಿಯಲ್ಲಿ. ಸೊ ಇದು ಸಿಂಪಲ್ ಹಾಗೆ ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳ್ಬೋದು. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ ಕಡೆಗೆ ಟ್ರೆಂಡ್ ಇದೆ ಮಾರ್ಕೆಟ್ ಅಂತ ನಮ್ಗೆ ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ. ಐಡಿಯಲ್ಲಿ ಇದನ್ನ ಟ್ರೇಡಿಂಗ್ಗೂ ಯೂಸ್ ಮಾಡಬಹುದು ಅಥವಾ ಓವರ್ ಆಲ್ ಇದನ್ನ ಇನ್ವೆಸ್ಟಿಂಗ್ಗೂ ಯೂಸ್ ಮಾಡಬಹುದು. ಹಾಗೆ ನಾನು ಒಂದು ಇಂಪಾರ್ಟೆಂಟ್ ಮಾಹಿತಿನ ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡ್ತೀನಿ ಈ ವಿಡಿಯೋನ. ಯಾವುದೇ ಪರ್ಟಿಕ್ಯುಲರ್ ನಂಬರ್ ಏನಿದೆಯೋ ಸ್ಟ್ಯಾಂಡರ್ಡ್ ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಮಾಡಬೇಕು ಅಥವಾ ಸ್ಟ್ರಾಟಜಿ ಡೆವಲಪ್ ಮಾಡಬೇಕು ಅಂತಂದ್ರೆ ಎಂಟ್ರಿ ಇರಬೇಕು, ಎಕ್ಸಿಟ್ ಯಾವ ರೀತಿ ಆಗಬೇಕು ಅಂತ ಗೊತ್ತಿರಬೇಕು, ಡೈರೆಕ್ಷನ್ ಐಡೆಂಟಿಫೈ ಮಾಡೋಕಾಗಿರ್ಬೇಕು. ಈ 3 ವಿಷಯ ಇದೆ ಅಂತಂದ್ರೆ ನೀವು ಸ್ಟ್ರಾಟಜಿನ ಡೆವಲಪ್ ಮಾಡಬಹುದು. ಸೊ ಎಕ್ಸಿಟ್ ಯಾವ ರೀತಿ ಆಗಬಹುದು, ಫಸ್ಟ್ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಎಲ್ಲಿ ಪ್ಲೇಸ್ ಮಾಡಬೇಕಪ್ಪ, ಎಂಟ್ರಿ ಎಲ್ಲಿರುತ್ತೆ ಅದಾದ್ಮೇಲೆ ಸ್ಟಾಪ್ ಲಾಸ್ ಎಲ್ಲಿ ಪ್ಲೇಸ್ ಮಾಡ್ತೀನಿ, ಹಾಗೆ ನಾನು ಟಾರ್ಗೆಟ್ ಬೇಸಿಸ್ ಅಲ್ಲಿ ಎಕ್ಸಿಟ್ ಆಗ್ತೀನಾ, ಟ್ರೈಲಿಂಗ್ ಬೇಸಿಸ್ ಅಲ್ಲಿ ಎಕ್ಸಿಟ್ ಮಾಡ್ತೀನಾ, ಇವನ್ ಮೂವಿಂಗ್ ಅವರೇಜ್ ಅನ್ನ ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗಿನೂ ಕೂಡ ನಾವು ಯೂಸ್ ಮಾಡಬಹುದಾಗಿರುತ್ತೆ ಸೊ ಮಾರ್ಕೆಟ್ ಕಂಡೀಷನ್ಸ್ ಅಲ್ಲಿ. ಸೊ ಹಾಗಾಗಿ ಸ್ಟ್ಯಾಂಡರ್ಡ್ ಹಿಂಗೆ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಸೈಕಾಲಜಿ ಅಥವಾ ನಮ್ಮ ಮನಸ್ಥಿತಿಯ ಅನುಗುಣವಾಗಿ ನಾವು ಸ್ಟ್ರಾಟಜೀಸ್ ಗಳನ್ನ ಡೆವಲಪ್ ಮಾಡ್ಕೊಂಡಾಗ ಆ ಸ್ಟ್ರಾಟಜೀಸ್ ಗಳನ್ನ ಲಾಂಗ್ ಟರ್ಮ್ ಅಲ್ಲಿ ನಾವು ಫಾಲೋ ಮಾಡ್ತಕ್ಕಂತಹ ಚಾನ್ಸ್ ಇರುತ್ತೆ. ಬಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಯಾವುದೇ ಸ್ಟ್ರಾಟಜಿ 100% ಎಲ್ಲ ಮಾರ್ಕೆಟ್ ಅಲ್ಲೂ ಕೆಲಸ ಮಾಡಲ್ಲ. ದಿಸ್ ಇಸ್ ದ ರಿಯಾಲಿಟಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಟ್ರೇಡ್ ಅಲ್ಲೂ ನಾನು ಪ್ರಾಫಿಟ್ ಮಾಡಬೇಕು ಅಂತ ಅನ್ಕೊಳ್ಳೋ ಬದಲು ಟ್ರೇಡಿಂಗ್ ಎನ್ವೈರನ್ಮೆಂಟ್ ಅಥವಾ ಟ್ರೇಡಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ವರ್ಕ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಇವನ್ 30% 40% ವಿನ್ ರೇಟ್ ಇದ್ರೂ ಪ್ರಾಫಿಟ್ ಆಗಿರ್ಬೋದು ಟ್ರೇಡಿಂಗ್ ಅಲ್ಲಿ. ಬಿಕಾಸ್ ಕಳ್ಕೋಬೇಕಾದ್ರೆ ನೀವು ಕಡಿಮೆ ಕಳ್ಕೊಳ್ತೀರಾ, ಪಡ್ಕೋಬೇಕಾದ್ರೆ ನೀವು ಜಾಸ್ತಿ ಪಡ್ಕೋತೀರಾ. ಸಿಮಿಲರ್ಲಿ 80% 90% ವಿನ್ ರೇಟ್ ಇದ್ರೂ ಕೂಡ ಲೂಸಿಂಗ್ ಎಂಡ್ ಅಲ್ಲಿ ಇರ್ತೀರಾ. ನೀವು ಪಡ್ಕೋಬೇಕಾದ್ರೆ ಕಡಿಮೆ ಪಡ್ಕೊಂಡು ಕಳ್ಕೋಬೇಕಾದ್ರೆ ಜಾಸ್ತಿ ಕಳ್ಕೊತಾ ಇದ್ರೆ. ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂದ್ರೆ 10 ಟ್ರೇಡ್ ಅಲ್ಲಿ 8 ಟ್ರೇಡ್ ನೀವು ಸರಿ ಇದ್ರೆ 8 ಟ್ರೇಡ್ ಅಲ್ಲಿ 1 ರೂಪಾಯಿ ಮಾಡ್ಬಿಟ್ಟು ಲಾಸ್ಟ್ 2 ಟ್ರೇಡ್ ಅಲ್ಲಿ 10 ರೂಪಾಯಿ ಕಳ್ಕೊಂಡ್ರೆ ಏನು ಉಪಯೋಗ ಬಂತು? ಕೊನೆಗೆ ನೀವು ಲಾಸ್ ಅಲ್ಲೇ ಇರ್ತೀರಾ. ಅದೇ ನೀವು ಬರೀ 3 ಟ್ರೇಡ್ ಪ್ರಾಫಿಟ್ ಮಾಡಿ 3 ಟ್ರೇಡ್ ಅಲ್ಲಿ ನೀವು 10 ರೂಪಾಯಿ ತರ ಪ್ರಾಫಿಟ್ ಮಾಡಿದ್ರೆ ಓವರ್ ಆಲ್ 30 ರೂಪಾಯಿ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಇನ್ನ 7 ಟ್ರೇಡ್ ಅಲ್ಲಿ 2 ರೂಪಾಯಿ ಕಳ್ಕೊಂಡ್ರು ಕೂಡ 14 ರಿಂದ 15 ರೂಪಾಯಿ ನಿಮಗೆ ಪ್ರಾಫಿಟ್ ಅಲ್ಲಿ ಇರುತ್ತೆ. ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ ಯಾವ ರೀತಿ ಟ್ರೇಡಿಂಗ್ ಕೆಲಸ ಮಾಡುತ್ತೆ ಅಂತ. ಅದನ್ನೇ ಪ್ರೊಬಬಿಲಿಸ್ಟಿಕ್ ವ್ಯೂ ಅಥವಾ ಪ್ರೊಬಬಿಲಿಟಿ ವ್ಯೂ ಅಂತ ಹೇಳ್ತಾರೆ. ಸೊ ಯಾವುದೇ ಸ್ಟ್ರಾಟಜಿ ಇರಲಿ, ಮೂವಿಂಗ್ ಆವರೇಜ್ ಇರಲಿ, RSI ಇರಲಿ, ಎನಿ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಒಂದೊಂದು ಕಂಡೀಷನ್ ವರ್ಕ್ ಆಗುತ್ತೆ, ಒಂದೊಂದು ಕಂಡೀಷನ್ ವರ್ಕ್ ಆಗಲ್ಲ. ಹಾಗಾಗಿ ನಾವು 1-2 ಪರ್ಟಿಕ್ಯುಲರ್ ಮೆಥಡ್ ಅನ್ನ ಮಾಸ್ಟರ್ ಮಾಡ್ಕೊಳ್ಳೋಕಾದ್ರೆ ಒಂದ್ ಕಡೆಯಿಂದ, ಎರಡನೇದ್ದು ನಮ್ಮ ರಿಸ್ಕ್ ಹಾಗೆ ಮನಿ ಮ್ಯಾನೇಜ್ಮೆಂಟ್ ಅನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿಕೊಂಡು ಸೀರೀಸ್ ಆಫ್ ಟ್ರೇಡ್ಸ್ ಗಳು ಒಂದೇ ಟ್ರೇಡ್ ಮೇಲೆ ಡಿಪೆಂಡ್ ಆಗಬಾರದು. ಸೀರೀಸ್ ಆಫ್ ಟ್ರೇಡ್ಸ್ ಗಳನ್ನ ನಾವು ಡಿಪೆಂಡ್ ಮಾಡಿಕೊಂಡು ನಮ್ಮ ರಿಸ್ಕ್ ಹಾಗೆ ಮನಿಯನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿದ್ರೆ ದುಡ್ಡು ಬರ್ತಕ್ಕಂತಹ ಚಾನ್ಸ್ ಜಾಸ್ತಿ ಇರುತ್ತೆ ಟ್ರೇಡಿಂಗ್ ಅಲ್ಲಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಬಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನೋ ಪ್ರಶ್ನೆಗಳಿದ್ರೆ ಸರ್ ಇದು ಅರ್ಥ ಆಗಿಲ್ಲ, ಈ ರೀತಿ ಅಂತ ವಿಷಯ ಕವರ್ ಮಾಡಿ ಅಂತ ಕಂಟೆಂಟ್ ಸಜೆಷನ್ ಇದ್ರೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಅದ್ರ ಬೇಸಿಸ್ ಅಲ್ಲಿ ನಾವು ನೆಕ್ಸ್ಟ್ ಬರ್ತಕ್ಕಂತಹ ಕಂಟೆಂಟ್ ಗಳನ್ನ ಡಿಸೈಡ್ ಮಾಡ್ತೀವಿ. ನಮ್ಮ ಕಡೆಯಿಂದ ಸುಮಾರು ಎಫರ್ಟ್ ಗಳನ್ನ ಹಾಕ್ತಾ ಇದೀವಿ. ಸುಮಾರು ಜನ ಬರ್ತಾರೆ, ವಿಡಿಯೋ ನೋಡ್ತಾರೆ, ಹಂಗೆ ಹೋಗ್ಬಿಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಲಾಸ್ ಆಗುತ್ತೆ. ಬಿಕಾಸ್ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಸಿಗಲ್ಲ. ಹಾಗಾಗಿ ನಿಮ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಹಾಗೆ ನಮ್ಮ ವಿಡಿಯೋಸ್ಗಳನ್ನ ಶೇರ್ ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಕಡೆಯಿಂದ ಸುಮಾರು ರೀತಿಯಾದಂತಹ ಕಂಟೆಂಟ್ ಗಳನ್ನ ಬರ್ತಕ್ಕಂಥ ದಿನಗಳಲ್ಲಿ ನಾವು ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀವಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಆರ್ ಟ್ರೇಡಿಂಗ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.